ಪ್ರಮುಖವಾಗಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಸ್ನೇಹಿತರಿಗೆ ಈ ಒಗ್ಗಟ್ಟಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಡಕು ಮಾತುಗಳನ್ನು ಆಡಬಾರದು. ನಿನ್ನೆನೂ ಕೂಡ ನಾವು ನೋಡಿದಿರಿ, ನಿನ್ನೆ ಮೊನ್ನೆಯಿಂದನೂ ಕೂಡ ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ಯುದ್ಧ ಬೇಡ, ಯಾಕೆ ಬೇಕು, ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು. ಯುದ್ಧ ಪ್ರಾರಂಭ ಆದಮೇಲೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟರು. ಯುದ್ಧ ನಿಂತ ಮೇಲೆ ಯಾಕೆ ಯುದ್ಧ ನಿಲ್ಲಿಸ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ನಾನು ನಮ್ಮ ಆತ್ಮೀಯ ಕಾಂಗ್ರೆಸ್ಸಿನ ದೇಶದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ತಮ್ಮ ಸ್ಟ್ಯಾಂಡರ್ಡ್ ಏನು, ನಮ್ಮ ಉದ್ದೇಶ ಏನು ಅನ್ನೋದು ಇಂಥ ಸಂದರ್ಭದಲ್ಲಿ ಈ ತರ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ. ಮತ್ತೆ ಪಾರ್ಲಿಮೆಂಟಿನ ಅಧಿವೇಶನ ಕರಿಬೇಕು ಅಂತ ಹೇಳುವಂಥದ್ದು, ಈ ಯುದ್ಧದ ಸಂದರ್ಭ, ನಾವು ಅಧಿವೇಶನ ಕರಿಬೇಕು, ಚರ್ಚೆ ಆಗಬೇಕು, ಚರ್ಚೆ ಮಾಡೋ ಸಂದರ್ಭ ಅಲ್ಲ ಇದು. ಈಗ ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ನಮ್ಮ ಮೇಲೆ ದಾಳಿಯನ್ನ ಮಾಡಿತ್ತು, ಭಯೋತ್ಪಾದಕರನ್ನ ಛೂ ಬಿಟ್ಟಿತ್ತು, ಅದಕ್ಕೆ ಪಾಠ ಕಲಿಸುವಂತ ಒಂದು ಸಮಯ ಇದು. ಮತ್ತು ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಸೈನಿಕರು ಹೇಳಿದ್ದಾರೆ, ಮತ್ತೆ ಪಾಕಿಸ್ತಾನನೂ ಕೂಡ ಈಗ ಒಪ್ಕೊಂತಾ ಇದೆ. ಅವರ ಹತರಾಗಿರುವಂತಹ ಸೈನಿಕರು, ಅಲ್ಲಿ ಭಯೋತ್ಪಾದಕರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ವಿತ್ ಪ್ರೂಫ್. ಯಾಕೆಂದ್ರೆ ನಮ್ಮಲ್ಲಿ ಒಂದು ಚಾಳಿ, ಮೊದಲಿಂದಾನು ಒಂದು ಚಾಳಿ, ಏನೇ ನಮ್ಮ ಸೈನಿಕರು ದಾಳಿ ಮಾಡಿದ್ರು ಸಾಕ್ಷಿ ಇದೆಯಾ, ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ನಮ್ಮ ಸೈನಿಕರು ಮೊನ್ನೆ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ, ಥ್ರೂ ಸ್ಯಾಟಲೈಟ್ ಮುಖಾಂತರ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೈನಿಕರು. ಅದನ್ನಾದರೂ ನಂಬಬೇಕು. ಜನ ನಂಬ್ತಾ ಇದ್ದಾರೆ. ಎಲ್ಲೋ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇನ್ನೂ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ಕಾಶ್ಮೀರ ನಮ್ಮದು ಅನ್ನೋದನ್ನ ಪ್ರೂವ್ ಮಾಡಿದಿರಿ. ಮತ್ತೆ ಪಿಒಕೆ, ಹಿಂದೆ ಪಿಒಕೆನ ನಾವು ಬಿಟ್ಕೊಟ್ಟಿದ್ರಿ, ನಮ್ದದು, ಆಕ್ಚುಲಿ ನಮ್ದು ಪಿಒಕೆ, ಪಾಕ್ ಆಕ್ರಮಿತ ಪ್ರದೇಶ ನಮ್ದದು, ಕಾರಣಾಂತರದಿಂದ ಬಿಟ್ಕೊಟ್ಟಿದ್ರಿ. ಈಗ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಪಿಒಕೆ ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಇಲ್ಲ, ನಾವು ಅದನ್ನು ವಾಪಸ್ ಪಡಿತೀರಿ ಅಂತ ಹೇಳಿ ಧೈರ್ಯವಾಗಿ ಹೇಳಿದ್ದಾರೆ, ವಾಪಸ್ ಪಡಿತೀರಿ. ಮತ್ತೆ ಸಿಂಧು ನದಿ ನೀರನ್ನು ಯಾವುದೇ ಮತ್ತೆ ಅದಕ್ಕೆ ಅಗ್ರಿಮೆಂಟ್ಗೆ ನಾವು ಹೋಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಇವೆಲ್ಲ ಕೂಡ ಈ ಒಂದು ದಾಳಿ ಆದ ಮೇಲೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದ್ರ ಜೊತೆಗೆ ಸಿಂಧು ನೀರಿನ ವಿಚಾರ ಇರ್ಬೋದು, ಪಿಒಕೆ ವಿಚಾರ ಇರ್ಬೋದು, ಇದರಿಂದ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ರಿ. ಮೊದಲು ಯಾವುದೇ ಒಂದು ಚರ್ಚೆಗೆ ಹೋದಾಗ ಇವ್ಯಾವುದು ಅಜೆಂಡಾ ಇರ್ತಾ ಇರಲ್ಲ ನಮಗೆ, ಈಗ ಅಜೆಂಡಾ ಫಿಕ್ಸ್ ಆಗಿದೆ. ಮೊದಲ ಬಾರಿಗೆ ದೇಶದಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿದೆ. ಹಿಂದೆ ಹೋಗಿ ಮಾತುಕತೆಗೆ ಹೋದಾಗ ಈ ಅಜೆಂಡಾಗಳು ಇರ್ತಾ ಇರಲ್ಲ. ಯಾವುದು ಸಿಂಧು ನದಿ ನೀರಿನ ವಿಚಾರನೂ ಇರ್ತಾ ಇರಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರನೂ ಇರ್ತಾ ಇರಲ್ಲ. ಅಜೆಂಡಾ ಇಲ್ಲದೆ ಹೋಗಿ ಚರ್ಚೆ ಮಾಡೋರು. ಈಗ ಅಜೆಂಡಾ ಫಿಕ್ಸ್ ಆಗುವಂತ ಒಂದು ಕೆಲಸವನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು, ನಮ್ಮ ಸೈನಿಕರು ಮಾಡಿದ್ದಾರೆ. ನಾವು ಈ ಹಫೀಜ್ ಅಲ್ಲ, ಅವನು ಸಯ್ಯದ್ ಹಫೀಜ್, ಅವನ ಇಡೀ ಕುಟುಂಬ ಸತ್ತೋಗಿದೆ. ಅಜರ್ ಮಸೂದ್ ಅವನ ಇಡೀ ಕುಟುಂಬ ಸತ್ತೋಗಿದೆ. ಅದಕ್ಕೆ ಸಾಕ್ಷಿನೂ ಯಾರು ಕೇಳಂಗಿಲ್ಲ, ಅವನೇ ಬಂದು ಅದರಲ್ಲಿ ಭಾಗವಹಿಸಿರುವಂತದ್ದನ್ನು ನೋಡಿದ್ದೀರಿ ನಾವು. ಅದರಿಂದ ಈ ಪಾಕಿಸ್ತಾನದಲ್ಲಿ ಏನು ಉಗ್ರ ತಾಣಗಳಿತ್ತು ಅದನ್ನ ಧ್ವಂಸ ಮಾಡುವಂತ ದೃಷ್ಟಿಯಿಂದಲೂ ಕೂಡ ನಮ್ಮ ಸೈನಿಕರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಯುದ್ಧ ಮಾಡಬೇಕಾಗಿತ್ತು ಅಲ್ವಾ, ನೀನ್ ಕೇಳಿದ್ದು, ಯುದ್ಧ ಮಾಡಬೇಕಾಗಿತ್ತು, ಯುದ್ಧ ಯಾಕೆ ನಿಲ್ಲಿಸ್ತೀರಿ ಅಂತ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ ಪಾಕಿಸ್ತಾನದ ಅಧಿಕಾರಿ ಫೋನ್ ಮಾಡಿರೋದು, ಡಿಜಿಎಂಒ ಅವ್ರು ಫೋನ್ ಮಾಡಿರೋದು, ನಾವೆಲ್ಲ ಫೋನ್ ಮಾಡಿರೋದು. ಅವರು ಮಾಡ್ತಾರೆ, ಕ್ರೆಡಿಟ್ ತಗೊಳಕ್ ಯಾರು ಬೇಕಾದ್ರೂ ಮಾಡ್ತಾರೆ. ಅದರಿಂದ ಒಂದೇ ನಿಮಿಷ ನಾನು ತಮ್ಮ ಮುಖಾಂತರ ಕೃಷ್ಣ ಬೈರೇಗೌಡ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಮಾತನ್ನ, ಯಾಕೆ ನಿಲ್ಲಿಸ್ತೀರಿ ಅಂತ, ಇದೇ ಮಾತನ್ನ
ಸಿದ್ದರಾಮಯ್ಯನವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ, ಎಲ್ಲ ಸಾಲ್ವ್ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ, ಆಮೇಲೆ ಟ್ವೀಟ್ ಮಾಡಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ಒಂದು ಟ್ವೀಟ್ ಮಾಡಿದ್ರು, ಗಾಂಧಿ ಫೋಟೋ ಹಾಕ್ಬಿಟ್ಟು ಶಾಂತಿಯೇ ನಮ್ಮ ಧರ್ಮ ಅಂದ್ರು. ಈಗ ಇವ್ರು ಯಾವ ಪಾರ್ಟಿಯಲ್ಲಿದ್ದಾರೆ? ಕೃಷ್ಣ ಬೈರೇಗೌಡರು ಯಾವ ಪಾರ್ಟಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರೆ ಕಾಂಗ್ರೆಸ್ ಟ್ವೀಟ್ಗೆ ಬೆಂಬಲ ಮಾಡಬೇಕು, ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಮಾಡೋದು. ಸ್ವತಃ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಈ ಒಂದು ಯುದ್ಧ ವಿರಾಮವನ್ನ ವೆಲ್ಕಮ್ ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿದು ಒಂದು ನಡೆ, ಮಂತ್ರಿದು ಒಂದು ನಡೆ ಆದ್ರೆ ನಾವ್ ಯಾವ ಕಡೆ ನಡೆಯೋದು? ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ನಾನು ಈ ಶಾಂತಿಯ ಸಂದೇಶವನ್ನು ಒಪ್ಕೊಂಡಿದ್ದೀನಿ ಅಂತ. ಖರ್ಗೆ ಅವರು ಹೇಳ್ತಾರೆ ಶಾಂತಿ ಆಗಿರೋದು ಒಳ್ಳೇದು ಅಂತೇಳಿ. ಒಂದರ್ಥ ಮಾಡ್ಕೋಬೇಕು, ಇಲ್ಲಿ ಯಾರೋ ನಾವು 4 ಜನ ಕೂತ್ಕೊಂಡು ಈ ಯುದ್ಧ ಮಾಡಬೇಕಾ ಯುದ್ಧ ಬೇಡ ಅನ್ನೋ ತೀರ್ಮಾನ ಅಲ್ಲ. ಸೈನಿಕರು ಮುಂದೆ ನಿಂತು ಹೋರಾಡೋರು ಸೈನಿಕರು. ಅಲ್ಲಿನ ಸಿಚುವೇಶನ್ ಗೊತ್ತಿರೋದು ರಿಯಲ್ ಆಗಿ ಸೈನಿಕರಿಗೆ ಗೊತ್ತಿರೋದು, ನಮ್ಮ ಅಧಿಕಾರಿಗಳಿಗೆ ಗೊತ್ತಿರೋದು, ಸೈನ್ಯದ ಅಧಿಕಾರಿಗಳಿಗೆ. ಅವರು ಕೂತು ತೀರ್ಮಾನ ಮಾಡಿರುವಂತದ್ದು. ಯಾಕಂದ್ರೆ ಅಲ್ಲೇ ಮಾತುಕತೆ ಆಗಿರೋದು. ಈಗೂ ಮಾತುಕತೆ ನಡೆಯುತ್ತಾ ಇರೋದು ಎರಡು ಸೈನ್ಯದ ಮಧ್ಯೆನೇ ಕೂಡ. ಅವರ ಅಭಿಪ್ರಾಯ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿರೋದು ಏಕಾಏಕಿ. ಯಾಕಂದ್ರೆ ಮೋದಿಯವರು ಹೇಳಿದ್ದಾರೆ ನಾನು ಪೂರ್ತಿ ಫ್ರೀಡಮ್ ಅನ್ನ ಸೈನ್ಯಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಯುದ್ಧ ವಿರಾಮನೋ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಸೈನಿಕರ ಅಭಿಪ್ರಾಯದ ಮೇಲೆನೆ ತೆಗೆದುಕೊಂಡಿರೋದು. ಅಷ್ಟು ಒಂದು ಕಾಮನ್ ಸೆನ್ಸ್ ಅನ್ನ ನಾವು ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ.